ಜೈ ಶ್ರೀರಾಮ್ ಎಲ್ರಿಗೂ. ನಾವು ಇದಕ್ಕೆ ತವಿ ಅಂತೀವಿ, ಕೆಲವೊಬ್ಬರು ಪಪ್ಪು ಅಂತಾರೆ, ದಾಲ್ ಅಂತಾರೆ, ಬೇಳೆ ಅಂತಾರೆ. ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿ. ಮಧ್ಯಾಹ್ನ ಮಾಡಿರ್ತೀವಿ, ರಾತ್ರಿಗೆ ಸ್ವಲ್ಪ ಮಿಕ್ಬಿಟ್ಟಿರುತ್ತೆ, ಎಲ್ರಿಗೂ ಆಗ್ತಿರಲ್ಲ, ಏನಪ್ಪ ಮಾಡೋದು ಅಂತ ಅನ್ನೋರಿಗೆ ಈ ರೆಸಿಪಿ ಅಂತಲೇ ಹೇಳ್ಬೋದು. ತವಿ ಕನ್ವರ್ಟೆಡ್ ಇಂಟು ಸಾಂಬಾರು ಅಥವಾ ರಸಮ್ ಏನಾದರೂ ಅನ್ಕೋಬೋದು. ಫಸ್ಟಿಗೆ ಒಂದು ಬಾಣಲೆ ತೊಗೊಂಡು ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲ ಹಾಕಿ, ಸಾಸಿವೆ ಜೀರಿಗೆ ಚಟ್ಪಟ ಅಂದಮೇಲೆ ಅದಕ್ಕೆ ಕರಿಬೇವು, ಈರುಳ್ಳಿ ಇದೆಲ್ಲನೂ ಹೆಚ್ಚಿ ಅದು ಹಾಕಿ, ನಾನು ಮನೇಲಿ ಸೌತೆಕಾಯಿ ಇತ್ತು ಅದಕ್ಕೆ ಸೌತೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಏನಾದ್ರು ತರಕಾರಿ ಬೇರೆ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ಬರೀ ಈರುಳ್ಳಿ ಅಷ್ಟೇನಾದರೂ ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೋಬೋದು. ಸೌತೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂಚೂರು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸೌತೆಕಾಯಿ ಬೇಯೋವರೆಗೂ ಅದನ್ನು ಬೇಯಿಸ್ಬೇಕು. ನಂತರದಲ್ಲಿ ಒಂದೆರಡು ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸೌತೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಅದಕ್ಕೆ ಸಿಂಪಲ್ ರೆಸಿಪಿ ಇದು, ತುಂಬ ಫಾಸ್ಟಾಗಿ ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಖಾರ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಸ್ವಲ್ಪ ಜೀರಾ ಪೌಡರ್ ಇದೆಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಅಂದ ತಕ್ಷಣ ಉಳಿದಿರೋ ಪಪ್ಪು ಇರುತ್ತಲ್ವ ಅದನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡಿದರೆ ಸೂಪರ್ ಆದಂಥ ಟೇಸ್ಟಿ ಆದಂಥ ರಸಮ್ ರೆಡಿ. ಅದಕ್ಕೆ ಲಾಸ್ಟಿಗೆ ಕುದ್ಮೇಲೆ ಇಲ್ಲಿ ಎಣ್ಣೆ ಬಿಟ್ಟಿದೆ ನೋಡಿ, ಈ ಥರ ಬಿಟ್ಟಿದೆ ಅಂದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಅದಕ್ಕೆ ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡು ಒಂದು ಕುದಿಸಿ ಆಫ್ ಮಾಡಿಬಿಟ್ರೆ ರಸಮ್ ರೆಡಿ. ಇದು ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.